ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್.ಆರ್. ಆನಂದ್ ಅಂತ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕಳೆ ನಿರ್ವಹಣೆ ಯೋಜನೆಯಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಪಾರ್ಥೇನಿಯಂ ನಿರ್ವಹಣೆ ಅಂತ. ಪಾರ್ಥೇನಿಯಂ ಅನ್ನೋದು ನಮ್ಮ ದೇಶದಲ್ಲಿ ಬಹಳಷ್ಟು ವರ್ಷಗಳಿಂದ, ಸುಮಾರು ಇದು ಹೇಗೆ ಬಂತು ಅಂತ ಅಂದ್ರೆ ಏನು ನಮ್ಗೆ ಹಸಿರು ಕ್ರಾಂತಿ ಟೈಮ್ ನಲ್ಲಿ ನಾವು ಬೇರೆ ದೇಶದಿಂದ ಗೋಧಿಯನ್ನ ಆಮದು ಮಾಡ್ಕೊತಾ ಇದ್ವಿ. ಆ ಒಂದು ಗೋಧಿಯಲ್ಲಿ ಇದು ಮಿಕ್ಸ್ ಆಗಿ ಬಂದಿದ್ದು. ಇದು ಈ ಒಂದು ಪಾರ್ಥೇನಿಯಂನ ನಿಯಂತ್ರಣ ಬಹಳಷ್ಟು ಪ್ರಾಸದಾಯಕ ಆಗ್ಬಿಟ್ಟಿದೆ, ಇವಾಗ ಪ್ರಯಾಸ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಇದು ಒಂದು ಹಾನಿಕಾರಕ ಒಂದು ಕಳೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇದು ನಮ್ಮ ಜಮೀನಲ್ಲಿ ಜಾಸ್ತಿ ಬಂದ್ರು ಕೂಡ ಅವಾಯ್ಡ್ ಮಾಡ್ಬಿಡ್ಬೋದು. ಆದ್ರೆ ಬೇರೆ ಪ್ರದೇಶದಲ್ಲಿ ಅಂದ್ರೆ ಖಾಲಿ ಜಾಗದಲ್ಲಿ ಜಾಸ್ತಿ ಬರುತ್ತೆ. ಇದು ಖಾಲಿ ಪ್ರದೇಶದಲ್ಲಿ ಅಂದ್ರೆ ಖಾಲಿ ಇರ್ತಕ್ಕಂತ ರೋಡ್ ಆಗಿರ್ಬೋದು, ರೋಡ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಅಥವಾ ರೈಲ್ವೆ ಟ್ರ್ಯಾಕ್ ಆಗಿರ್ಬೋದು, ಅಥವಾ ಖಾಲಿ ಸೈಟ್ಗಳಾಗಿರ್ಬೋದು, ಅಥವಾ ಓಪನ್ ಪ್ಲೇಸ್ ಆಗಿರ್ಬೋದು, ಅಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು ಇದು. ಅದನ್ನ ನಾವು ಇಲ್ಲಿ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಅಷ್ಟೇ, ಇದು ಒಂದು ಹಾನಿಕಾರಕ ಬೆಳೆ. ಇದನ್ನ ಏನಿದ್ರು ನಾವು ಯಾವಾಗ ಇದ್ ಮಾಡ್ಬೇಕು ಅಂತ ಅಂದ್ರೆ ಇದನ್ನ ನಾವು ಹೂ ಬಿಡೋದಕ್ಕಿಂತ ಮುಂಚೆನೆ ನಾವು ಯಾವಾಗ್ಲೂ ಅವಾಯ್ಡ್ ಮಾಡ್ಕೋಬೇಕು. ಇದನ್ನ ನಮ್ಮ ಜಮೀನಲ್ಲೇ ಬಂದ್ರು ಕೂಡ ಹೂ ಬಿಡೋದಕ್ಕಿಂತ ಮುಂಚೆನೆ ನಾವು ಇದನ್ನ ಕೈಯನ್ನ ಗ್ಲೌಸ್ ಹಾಕೊಂಡು ಕೀಳ್ಬೇಕು. ಇದು ಒಂದು ಅಲರ್ಜಿ ತರ ಇರ್ತಕ್ಕಂತ ಒಂದು ಬೆಳೆ, ಇದು ಕಳೆ ಇದು. ಆದ್ರಿಂದ ಆ ಕೈಯಲ್ಲಿ ಗ್ಲೌಸ್ ಹಾಕೊಂಡು ಇದನ್ನ ನಾವು ರಿಮೂವ್ ಮಾಡ್ಬೇಕು. ಮೆಕ್ಯಾನಿಕಲ್ ರಿಮೂವಲ್ ಅಂತ ಹೇಳ್ತೀವಿ. ಅಂದ್ರೆ ಕೈಯಿಂದ ರಿಮೂವ್ ಮಾಡಿ ಆ ಒಂದು ಕಳೆ ಏನು ಇರುತ್ತೆ ಹೂ ಬಿಡೋದಕ್ಕಿಂತ ಮುಂಚೆ ಆ ಕಸವನ್ನ ನಾವು ಬೇಕಾದ್ರೆ ಕಾಂಪೋಸ್ಟ್ ಮಾಡಕ್ಕೆ ಬಳಸ್ಕೋಬಹುದು. ಅಥವಾ ಭೂಮಿನಲ್ಲೇ ಅಲ್ಲೇನೆ ಒಂದು ರೋಟೋವೇಟರ್ ಹೊಡೆದ್ಬಿಟ್ಟು ಅಲ್ಲೇನೆ ಗೊಬ್ಬರವಾಗಿ ನಾವು ಭೂಮಿನಲ್ಲಿ ಮಾಡ್ಕೋಬಹುದು. ಇದು ನಮ್ಮ ಬೆಳೆ ಪ್ರದೇಶದಲ್ಲಿ ಬಂದಾಗ ಆ ರೀತಿ ಮಾಡ್ಬೇಕಾಗತ್ತೆ. ಓಪನ್ ಪ್ಲೇಸ್ ಅಲ್ಲಿ ಇದ್ದಾಗ ಅಂದ್ರೆ ಖಾಲಿ ಸೈಟ್ ಆಗಿರ್ಬೋದು, ಖಾಲಿ ಜಾಗ ಆಗಿರ್ಬೋದು, ರೈಲ್ವೆ ಟ್ರ್ಯಾಕ್ ಆಗಿರ್ಬೋದು, ರೋಡ್ ಸೈಡ್ ಆಗಿರ್ಬೋದು, ಅಲ್ಲಿ ಇದ್ದಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಇದನ್ನ ಕೀಟನಾಶಕವನ್ನು ಕಳೆನಾಶಕವನ್ನು ಬಳಸಿ ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಇಲ್ಲಿ ನಾವು ತೋರಿಸ್ತಾ ಇರೋದು ಏನು ಅಂತ ಅಂದ್ರೆ ನಾವು ಇಲ್ಲಿ ಕೆಲವೊಂದು ಬೇರೆ ಬೇರೆ ಕಳೆ ಸಸ್ಯಗಳನ್ನ ಇದ್ರ ಜೊತೆ ಹಾಕಿದೀವಿ. ಅಂದ್ರೆ ಒಂದು ಏನು ಪಾರ್ಥೇನಿಯಂ ಜೊತೆ ಬೇರೆ ಕಳೆ ಸಸ್ಯಗಳು ಬೆಳೆದಾಗ, ಅಂದ್ರೆ ಒಂದು ಕ್ಯಾಶಿಯಾ, ಒಂದು ಏನು ತಗಚೆ ಅಂತ ಒಂದು ಬರುತ್ತೆ, ಮತ್ತೆ ರೋಜಾ ಮುಳ್ಳಿನ ಗಿಡ ಅಂತ ಬರುತ್ತೆ, ಮತ್ತೆ ಸೀಮೆ ಎಣ್ಣೆ ಗಿಡ ಅಂತ ಬರುತ್ತೆ, ಮತ್ತೆ ಬರ್ಲು ಗಿಡ ಅಂತ ಬರುತ್ತೆ, ಮತ್ತೆ ತಗಚೆನಲ್ಲಿ ದೊಡ್ಡ ತಗಚೆ, ಹಸಿರು ತಗಚೆ, ಈ ತರ ಬರುತ್ತೆ. ಅವನ್ನೆಲ್ಲ ನಾವು ಎಲ್ಲಿ ಪಾರ್ಥೇನಿಯಂ ಇದೆ ಅಲ್ಲಿ ಆ ಬೀಜವನ್ನ ಚೆಲ್ಲೋದ್ರಿಂದ ಪಾರ್ಥೇನಿಯಂನ ಅದು ಬೆಳೆಯಕ್ಕೆ ಬಿಡೋದಿಲ್ಲ. ಸಪ್ರೆಸ್ ಮಾಡುತ್ತೆ, ಆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆ ರೀತಿ ಇದು ತೋರ್ಸಕ್ಕೋಸ್ಕರ ನಾವು ಇಲ್ಲಿ ಪ್ರಾತ್ಯಕ್ಷಿಕೆಯನ್ನ ನೋಡ್ತಾ ಇರ್ಬೋದು. ಈ ತಗಚೆ ಗಿಡ ಎಲ್ಲ ರೋಡ್ ಸೈಡ್ ಅಲ್ಲಿ ಇರುತ್ತೆ, ಅದು ರೋಡ್ ಸೈಡ್ ಇಲ್ಲಿ ಬೆಳೆಯುತ್ತೆ. ಆ ತರ ಬೀಜ ಬರುತ್ತೆ. ಇದು ಆ ಬೀಜವನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಪಾರ್ಥೇನಿಯಂ ಎಲ್ಲಿ ಜಾಸ್ತಿ ಬರುತ್ತೆ ಅಲ್ಲಿ ನಾವು ಅದನ್ನ ಬೀಜವನ್ನ ನಾವು ಎರ್ಚೋದ್ರಿಂದ ಅದು ಅಲ್ಲೇ ಹುಟ್ಟಿ ಪಾರ್ಥೇನಿಯಂ ಬೆಳೆಯಕ್ಕೆ ಬಿಡಲ್ಲ. ಇದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಾರ್ಥೇನಿಯಂನು ಕೂಡ ಮಧ್ಯದಲ್ಲಿ ಹಾಕಿದೀವಿ. ಪಾರ್ಥೇನಿಯಂ ಬೆಳವಣಿಗೆನ ಜಾಸ್ತಿ ಮಾಡಲ್ಲ, ಅದು ಬೇರೆ ಅದು ಜಾಸ್ತಿ ಆಗುತ್ತೆ. ನೋಡಿ, ಈ ತರ ಎಲ್ಲ ಸಸ್ಯಗಳನ್ನ ಅವು ಕಳೆನೆ ಅವನ್ನ ನಾವು ಜೊತೆಲಿನಲ್ಲಿ ಅವು ಬೆಳ್ಕೊಳ್ಳೋದ್ರಿಂದ ಪಾರ್ಥೇನಿಯಂ ನಿರ್ಮೂಲನೆ ಮಾಡ್ಬಿಡ್ಬೋದು. ಪಾರ್ಥೇನಿಯಂ ಇಂದ ಬಹಳಷ್ಟು ಹಾನಿಕಾರಕ ಆಗ್ತಾ ಇದೆ. ಯಾಕೆಂದ್ರೆ ಅದು ಹೂವು ಆಡೋ ಟೈಮ್ ನಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅದರ ಒಂದು ಏನು ಅದು ಪೋಲನ್ ಅಂತ ಹೇಳ್ತೀವಿ, ಅದ್ರ ಬಂದಾಗ ಅದು ಸಣ್ಣ ಗಾಳಿಯಲ್ಲಿ ಹರಡುತ್ತೆ. ಅದು ಈ ಅಸ್ತಮಾ ಇರೋರ್ಗೆಲ್ಲ ಏನಾಗುತ್ತೆ, ಮೂಗಲ್ಲಿ ಉಸಿರಾಡಕ್ಕೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆ ಪಾರ್ಥೇನಿಯಂ ಇರೋ ಪ್ರದೇಶದಲ್ಲಿ ಅವ್ರು ಹೋಗ್ದಿರೋದೇ ಒಂದು ಉತ್ತಮ ಅಂತ ಹೇಳ್ಬೋದು. ಆ ಹೂವು ಆಡೋದಕ್ಕೆ ಮುಂಚೆನೆ ಅದಕ್ಕೋಸ್ಕರ ಯಾವಾಗ್ಲೂ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅದನ್ನ ನಾವು ಪಾರ್ಥೇನಿಯಂ ಆಂದೋಲನ ಅಂತ ಮಾಡ್ತೀವಿ, ಸಪ್ತಾಹ ಅಂತ ಮಾಡ್ತೀವಿ. ಆ ಟೈಮ್ ನಲ್ಲಿ ಅದನ್ನ ನಿರ್ಮೂಲನೆ ಮಾಡ್ಬೇಕು. ಕೈಯಿಂದ ಕೀಳೋದಾಗ್ಲಿ ಅಥವಾ ಅದನ್ನ ಕಿತ್ತು ಬೇರೆ ಕಡೆ ಉಪಯೋಗ ಮಾಡ್ಕೊಳ್ಳೋದಾಗ್ಲಿ ಆ ತರ ಮಾಡ್ಬೇಕು. ಕಳೆನಾಶಕ ಬಳಸೋದಾದ್ರೆ ಬೇರೆ ಕಳೆನಾಶಕಗಳು ಸಿಗುತ್ತೆ. ಏನು ಗ್ಲೈಫೋಸೇಟ್ ಅಂತ ಒಂದು ಕಳೆನಾಶಕ ಬರುತ್ತೆ, ಅಥವಾ 2,4-D ಅಂತ ಒಂದು ಕಳೆನಾಶಕ ಬರುತ್ತೆ, ಅಥವಾ ಏನು ಪ್ಯಾರಾಕ್ವಾಟ್ ಅಂತ ಒಂದು ಕಳೆನಾಶಕ ಬರುತ್ತೆ. ಅದನ್ನೆಲ್ಲ ಸ್ಪ್ರೇ ಮಾಡ್ಕೊಂಡ್ರು ಕೂಡ ಅದನ್ನ ಇದ್ ಮಾಡುತ್ತೆ. ಅಂದ್ರೆ ಏನಂದ್ರೆ ನಮ್ಮ ವಾತಾವರಣಕ್ಕೆ ಜಾಸ್ತಿ ಕಲುಷಿತ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನ ಕೈಯಿಂದ ಕಿತ್ತು ನಿರ್ಮೂಲನೆ ಮಾಡ್ರಿ, ಅಥವಾ ಬೇರೆ ಕಳೆಗಳ ಬೀಜಗಳನ್ನ ಅಲ್ಲಿ ಬಿತ್ತಿ ಅದರಿಂದ ಆ ಕಳೆ ಬರ್ಲಾರ್ದಂಗೆ ಸಪ್ರೆಸ್ ಮಾಡಿ ಅದನ್ನ ಕುಂಠಿತ ಆಗೋ ತರ ಮಾಡ್ರಿ ಅನ್ಬಿಟ್ಟು ಅದಕ್ಕೋಸ್ಕರ ನಾವಿಲ್ಲಿ ಪಾರ್ಥೇನಿಯಂ ನಿಯಂತ್ರಿಸುವ ಕಳೆಗಳು ಅನ್ಬಿಟ್ಟು ಈ ಕಳೆಗಳನ್ನ ಇಲ್ಲಿ ತೋರಿಸ್ತಾ ಇದೀವಿ. ಈ ರೀತಿ ನಾವು ಪಾರ್ಥೇನಿಯಂನ ಮ್ಯಾನೇಜ್ ಮಾಡ್ಕೊಂಡ್ರೆ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಪಾರ್ಥೇನಿಯಂ ಇದೆ ಅದನ್ನ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಈ ಕಳೆ ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ನ ಸಂಪರ್ಕಿಸಬಹುದು.
ನನ್ನ ನಂಬರು ಈ ರೀತಿ ಇದೆ 9986735146 9986735146. ಥ್ಯಾಂಕ್ಸ್.